ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಗೆ ಶಾಸಕ BN ರವಿಕುಮಾರ್ ಚಾಲನೆ. ಗ್ಯಾರಂಟಿ ನ್ಯೂಸ್ ಮತ್ತು &6 ವತಿಯಿಂದ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆ. ಜನಪದ ಕಲೆ ನಮ್ಮ ದೇಶದ ಅಪೂರ್ವ ಸಂಪತ್ತು. ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ರಂಗೋಲಿ ಅಂದ. ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವ ಇಂತಹ ಪ್ರಯತ್ನಗಳು ಶ್ಲಾಘನೀಯ. ಗ್ಯಾರಂಟಿ ನ್ಯೂಸ್ ಜಿಲ್ಲಾ ವರದಿಗಾರ ರಾಜಪ್ಪ, ತಾದೂರು ರಘು, ಮುನಿರೆಡ್ಡಿ, ಬಾಲಕೃಷ್ಣ, ಉಮೇಶ್, ಮಂಜುನಾಥ್, ಪ್ರಾಂಶುಪಾಲರಾದ ಶಾಂತಕುಮಾರ್ ಹಾಗೂ ಮಹಿಳಾ ವರದಿಗಾರರು ಭಾಗವಹಿಸಿದ್ದರು. ಅಂಬಾನಿ ನ್ಯೂಸ್ ಟಿವಿ ವರದಿಗಾರರು ಮಾನಸ್ ಶಿಡ್ಲಘಟ್ಟ. ಗ್ಯಾರಂಟಿ ನ್ಯೂಸ್ ಚಾನಲ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ರಂಗೋಲಿ ಸ್ಪರ್ಧೆಯನ್ನು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಏನಿವತ್ತು 14ನಹಳ್ಳಿ ಗೇಟಲ್ಲಿರ್ತಕ್ಕಂಥ ಯೂನಿವರ್ಸ್ ಶಾಲೆಯಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಇವತ್ತು ಇಲ್ಲಿ ನ್ಯೂಸ್ ಗ್ಯಾರಂಟಿ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮಹಿಳೆಯರು ಇದೊಂದು ರಂಗೋಲಿ ಹಾಕ್ತಕ್ಕಂಥವ್ರಿಗೊಂದು ಒಳ್ಳೆಯ ಅವಕಾಶ ಅಂತ ನನ್ನ ಒಂದು ಭಾವನೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಸ್ಪರ್ಧೆಯಲ್ಲಿ ಗೆದ್ದಂಥವ್ರು ಮೊದಲನೇ ಬಹುಮಾನ LED TV ಕೊಡ್ತಾ ಇದ್ದಾರೆ, ಮತ್ತು ಎರಡನೇದು ಫ್ರಿಡ್ಜ್ ಕೊಡ್ತಾ ಇದ್ದಾರೆ, ಮೂರನೇ ಬಹುಮಾನ ಗ್ರೈಂಡರ್ ಕೊಡ್ತಾ ಇದ್ದಾರೆ, ಮತ್ತು ಉಳಿಕೆ ಎಲ್ರಿಗೂ ಈ ಸ್ಪರ್ಧೆಯಲ್ಲಿರ್ತಕ್ಕಂಥ ಒಂದು ಸಮಾಧಾನ ಬಹುಮಾನ ಸಹ ಕೊಡ್ತಾ ಇದ್ದಾರೆ. ಇವತ್ತು ಈ ಜಿಲ್ಲಾ ಮಟ್ಟದಲ್ಲಿ ಗೆದ್ದಂಥವರು ಮುಂದೆ ರಾಜ್ಯ ಮಟ್ಟದಲ್ಲಿ ಆ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಬೇಕು. ರಾಜ್ಯ ಮಟ್ಟದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಮೊದಲನೇ ಬಹುಮಾನ 5 ಲಕ್ಷ ಅಂತ ಈಗಾಗಲೇ ನ್ಯೂಸ್ ಗ್ಯಾರಂಟಿ ಚಾನಲ್ ಅವರು ಘೋಷಣೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ನಾನು ನಿಮ್ಮೆಲ್ರಿಗೂ ಶುಭವನ್ನು ಕೋರ್ತಾ, ಈ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ತಾವು ಗೆದ್ದು ರಾಜ್ಯ ಮಟ್ಟದಲ್ಲೂ ಸಹ ನಮ್ಮ ಜಿಲ್ಲೆಯವರಿಗೆ ಗೆಲ್ಲಿ ಅಂತ ತಮಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಆದರೆ ನಾವು ಯಾವ ಕ್ಷೇತ್ರದ ಶಾಸಕರ ಮನೆಯಲ್ಲಿಯೂ ಕೂಡ 10 ರಿಂದ 15 ನಿಮಿಷ ನಾವಿರಲ್ಲ. ಆದರೆ ಇವತ್ತು ನಾವು 1 ಅವರ್ 2 ಅವರ್ 3 ಅವರ್ ಸಹ ಅವ್ರ ಮನೆಯಲ್ಲಿ ಕೂತು ನಾವು ಸುದ್ದಿಯನ್ನ ಕೇಳೋದ್ರ ಮುಖಾಂತರ ಅವ್ರ ಮನೇಲಿ ಕೂತ್ಕೊಳ್ತೀವಿ ಅಂದ್ರೆ ಅದು ನಮ್ಮ ಸ್ವಂತ ಮನೆ ಅಂತಕ್ಕಂಥ ಒಂದು ಭಾವನೆ ನಮಗೆ ಮೂಡಿ ಬರ್ತಾ ಇದೆ. ಬೇರೆ ಯಾವ ಶಾಸಕರ ಮನೆಯಲ್ಲಿ ಹೋದ್ರು ಕೂಡ ನಾವು ಅರ್ಧ ಗಂಟೆ ಅಲ್ಲ 10 ನಿಮಿಷ ಕೂಡ ಕೂತ್ಕೊಳ್ಳಲ್ಲ, 10 ನಿಮಿಷ ಕೂಡ ಮಾತಾಡಲ್ಲ. ಆದ್ರೆ ಅವ್ರ ಮನೆಯಲ್ಲಿ ನಮಗೇ ಅಲ್ಲ, ಯಾರೇ ಹೋದ್ರು ಸಹ ಅಷ್ಟೇ ಮುಕ್ತವಾಗಿರ್ತಕ್ಕಂಥ ವಾತಾವರಣ. ಅವರು ಒಂಥರ ಹೃದಯವಂತ ಅಂತ ಹೇಳ್ಬೋದು. ಅಂತಹ ಶಾಸಕರನ್ನ ಪಡೆದಿರ್ತಕ್ಕಂಥ ಈ ಭಾಗದ ಒಂದು ಜನತೆ ತುಂಬಾ ಅವರು ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ರಿ. ಈ ರೀತಿಯಾಗಿರ್ತಕ್ಕಂಥ ಶಾಸಕರು ಏನು ತೋಟದಲ್ಲಿ ಕೆಲಸ ಮಾಡೋವಾಗೂ ಇದೇ ತರ ಇರ್ತಾರೆ, CM ಜೊತೆ ಮಾತಾಡೋವಾಗೂ ಇದೇ ತರ ಇರ್ತಾರೆ, ಅಥವಾ ವಿಧಾನಸಭೆಯಲ್ಲಿ ಮಾತಾಡಬೇಕಾದ್ರೂ ಇದೇ ತರ ಇರ್ತಾರೆ. ನೋ ಚೇಂಜಸ್. ಸರ್ವೇ ಸಾಮಾನ್ಯರಲ್ಲಿ ಒಬ್ಬ ರೈತರಲ್ಲಿ ಸೇರ್ಕೊಂಡ್ಬಿಟ್ರೆ ಅವ್ರನ್ನ ನಾವು ಗುರುತಿಡೋಕೆ ಆಗಲ್ಲ. ಅಂತ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು, ಅಂತ ಒಂದು ಹೃದಯ ವೈಶಾಲ್ಯ ಇರ್ತಕ್ಕಂಥವ್ರು ಈ ಪಕ್ಷಕ್ಕೂ ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಪಕ್ಷಕ್ಕೂ ಮತ್ತೆ ಈ ಭಾಗದ ಜನತೆಗೂ ಇಂತಹ ಶಾಸಕರು, ಇಂತಹ ಮುಖಂಡರು ಸಿಕ್ಕಿರ್ತಕ್ಕಂಥದ್ದು ಎಲ್ಲರೂ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸುಮಾರು ಜನ ಶಾಸಕರನ್ನ ನಾವು ಮಾತಾಡಿಸಿದೀವಿ. ಅವರು MLA ಆಗಿದ ತಕ್ಷಣನೇ ಅವರು ಹಾವಭಾವ, ಅವರ ನಡೆನುಡಿದೆ ಎಲ್ಲ ಕೂಡ ಚೇಂಜ್ ಆಗ್ಬಿಡ್ತದೆ. ಆದ್ರೆ ಇವರು ಸೋತ್ರು ಗೆದ್ರು ಅಥವಾ ಯಾವುದೇ ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ರು ಕೂಡ ಇದೇ ರೀತಿ ವ್ಯಕ್ತಿತ್ವ ಇರ್ತದೆ, ಇದೇ ರೀತಿಯಾಗಂತ ನಡೆ, ಇದೇ ಮಾತು, ಇದೇ ಒಂದು ವಿಶ್ವಾಸ ಕೂಡ ಇಟ್ಕೊಂಡಿರ್ತಾರೆ. ರಿಸಲ್ಟ್ ಕೊಡೋದ್ರಿಂದ ನಂಬರ್ ಅನ್ನು ಕನ್ಸಿಡರ್ ಆಮೇಲೆಲ್ಲ ಹೊರಗೆ ಕರ್ಸ್ಕೊಳ್ತೀವಿ. ಹಾಗಾಗಿ ಟೈಮ್ ಕಡೆ ಗಮನ ಕೊಡಿ. ಯಾರು ಆಗ್ಬಾರ್ದು? ಆ ಲಾಸ್ಟ್ ಒನ್ ಯಾರಿದ್ದಾರೆ? ಮೇಡಮ್ ಯಾರು ಇದ್ರು ಚುಕ್ಕಿ ರಂಗೋಲಿಯನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ. ಫ್ರೀ ಸ್ಟೈಲ್ ರಂಗೋಲಿ ಯಾವುದು ಇರೋದಿಲ್ಲ, ಚುಕ್ಕಿ ರಂಗೋಲಿ. 5 ನಿಮಿಷ ಅಷ್ಟೇ, ಏನಿಲ್ಲ, ಅವರು ಮುಗಿಸ್ತಾರೆ. 1 ಬಾಕ್ಸ್ಗೆ ಒಬ್ಬರು ಅಷ್ಟೇ. ದಯವಿಟ್ಟು ನಿಮ್ಮ ಬಾಕ್ಸ್ ಅಲ್ಲಿ ಒಬ್ಬರನ್ನ ಬಿಟ್ಟು ದಯವಿಟ್ಟು ಹೊರಗಡೆ ಬರಬೇಕು, ಆಚೆ ಬರಬೇಕು. ದಯವಿಟ್ಟು ನಿಮ್ಮಲ್ಲಿ ವಿನಂತಿ. ಅವರು
ನಿಮ್ಮನ್ನು ಉದ್ದೇಶಿಸಿ 2 ಮಾತು ಬೇಗ ಮುಗಿಸ್ತಾರೆ. ಆನಂತರ ಶಾಸಕರಿಗೆ ನಮ್ಮ ಚಾನಲಿಂದ ಸಣ್ಣ ಒಂದು ಸನ್ಮಾನ ಇರ್ತದೆ. ಆನಂತರ ರಂಗೋಲಿ ಸ್ಪರ್ಧೆಗೆ ಹೋಗೋಣ. ಓಕೆ. ಸೊ ಈಗ ಶಾಸಕರಿಗೆ ಒಂದು ಸಣ್ಣ ಸನ್ಮಾನ ಇದೆ. ಬನ್ನಿ ಬೇಗ ವ್ಯವಸ್ಥೆ ಮಾಡ್ಕೊಂಡು ಬೇಗ. ಚಾನಲ್ ವತಿಯಿಂದ ಗ್ಯಾರಂಟಿ ಚಾನಲ್ ವತಿಯಿಂದ ಸನ್ಮಾನ ನಡೀತಾ ಇದೆ. ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂತ ವಾಜಪೇಯಿ ಅವರು ಯಾವ ರೀತಿ ಅಜಾತ ಶತ್ರು ಅಂತೇಳಿ ಅನ್ಸ್ಕೊಂಡಿದ್ರು, ಇವತ್ತು ಶಿಡ್ಲಘಟ್ಟ ತಾಲೂಕಲ್ಲೂ ಕೂಡ ಇವರು ಶಾಸಕರಾದ್ಮೇಲೆ ಯಾರಿಗೂ ತಾರತಮ್ಯ ಇಲ್ಲದಂಗೆ ಯಾವ್ದು ಪಕ್ಷದವರು ಇವ್ರು ನಮ್ಮ ಪಕ್ಷದವರು ಬೇರೆಯವ್ರ ಪಕ್ಷದವರು ಅಂತ ನೋಡಿ ವ್ಯತ್ಯಾಸ ಮಾಡದಂತ ರೀತಿ ನೀ ಫಲದಾಯಕ ನೀನೆ ವಿನಾಯಕ ನೀ ಫಲದಾಯಕ ನೀನೆ ವಿನಾಯಕ ಕಾರ್ಯಾರಂಭಿಸುವೆ ನಿನ್ನನು ಕಾರ್ಯಪಾಲಿಪುದೆ ಮಗೆ. ಸ್ಟಾರ್ಟ್ ಕೊಡೋಣ. ಸ್ಪರ್ಧೆಯಿಂದ ಹೊರಗಡೆ ಹಾಕಲಾಗುತ್ತೆ. ದಯವಿಟ್ಟು ಪದೇ ನಿಮಗೆ ಎಚ್ಚರಿಕೆ. ಕರೆಕ್ಟ್ ಆಗಿ 12:45ಕ್ಕೆ ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ.